ಭ್ರಮೇಶೋಧೇದುಂ ನಿರ್ಭಯತ್ವಂ ಅರೋಗಥ ಅಜಾಡ್ಯಂ ವಾಕುಟುಂಚ ಹನುಮತ್ ಸ್ಮರಣಾತ್ ಭವೇತ್. ನಿಮಗೆ ಮುಖ್ಯವಾಗಿ ವಿಷಯ ಬೇಕಂತ ಹೇಳಿದ್ರೆ ದೇವಸ್ಥಾನದ ಅಜಮಾಸ ಎಷ್ಟು ವರ್ಷದಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ವಿಚಾರ ಮಾಡಿದ್ರೆ ಕೆಲವರಿಗೆ ಸತ್ಯ ಅನಿಸ್ಕೊಂಡ್ರು, ಕೆಲವರಿಗೆ ಇದೆಲ್ಲ ಕಟ್ಟುಕತೆ ಅಂತ ಆ ಒಂದು ಸ್ಥಿತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆದದ್ದು ಇಲ್ಲಿ. ಯಾಕಂದರೆ ಈ ಮೂರ್ತಿ ಮೇಲುಘಟ್ಟದಿಂದ ಹೊಳೆಯಲ್ಲಿ ತೇಲಿ ಬಂದು ನಮ್ಮ ಪೂರ್ವಜರಿಗೆ ಆ ಮೂರ್ತಿ ಅವರು ಒಂದು ಶ್ರದ್ಧಾ ಭಕ್ತಿಯ ಒಂದು ವಿಶ್ವಾಸದಲ್ಲಿ ಆ ದೇವರ ಸೂಚನೆಯಂತೆ ಅವರಿಗೆ ಸೂಚನೆ ಆಯಿತು. ಆ ಸೂಚನೆ ಪ್ರಕಾರ ದೇವರ ಅವರು ನಡ್ಕೊಂಡ್ರು. ಆ ನಡ್ಕೊಂಡ ಪ್ರಕಾರ ದೇವರ ಮೂರ್ತಿ ಅವ್ರ ಕೈಯಲ್ಲಿ ಸಿಕ್ತು. ಅದರ ನಂತರ ಇಲ್ಲಿ ಅಲ್ಲೇ ಹೊಳೆ ಸಮೀಪ ಅಶ್ವತ್ಥ ಕಟ್ಟೆಯಲ್ಲಿ ಕೆಲವು ವರ್ಷ ಅಲ್ಲೇ ಉಳೀತು. ಅದರ ನಂತರ ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ ಇಲ್ಲೇ ಬದಿಲ್ಲ, ಅಲ್ಲಿ ಎಷ್ಟೋ ವರ್ಷ ಅಲ್ಲಿ ಉಳೀತು. ಅದರ ನಂತರ ಎಲ್ಲವರು ಹಿರಿಯವರೆಲ್ಲರೂ ಸೇರಿ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಆ ಪ್ರತಿಷ್ಠಾಪನೆ ಮಾಡುವಾಗ ಬರೀ ಒಂದು ಕೆಂಪು ಕಲ್ಲು ಮತ್ತು ಶಿಲೆ ಕಲ್ಲು ಮತ್ತು ಈ ತಾಳಿ ಮೊಡ್ಲು ಹೇಳಿ ನಮ್ಮನ್ನು ಬೆಟ್ಟದಲ್ಲಿ ಸಿಗ್ತದೆ, ಅದರ ಛಾವಣಿ ಇತ್ತು. ಅದರಲ್ಲಿ ಅಂದರೆ ಇವರು ಪೂರ್ವಜರು 200 ವರ್ಷಕ್ಕಿಂತ ಮೇಲ್ಪಟ್ಟಾಯಿತು. ಇವರು ಮನೆ ತಂದವರೇ ಪೂಜೆ ನಡೆಸ್ಕೊಂಡು ಬಂದದ್ದು. ಅದರ ನಂತರ ನಮಗೆ ಹಿರಿಯವರು ಎಲ್ಲರೂ ಸೇರಿ ಈ ಹೊಸ ದೇವಸ್ಥಾನ 1955ರಲ್ಲಿ ಪುನಃ ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದ ನಂತರ ವರ್ಷಕ್ಕಿಂತ ವರ್ಷ ಇದರದ ಅಭಿವೃದ್ಧಿ ಬೆಳೀತಾ ಉಂಟು. ಭಕ್ತಾದಿಗಳ ಸಂಖ್ಯೆ ಬೆಳೀತಾ ಉಂಟು. ಬಂದವರಿಗೆಲ್ಲರಿಗೂ ಮನಸ್ಸಿಗೆ ಮನೋರಥ ಸಿದ್ಧಿ ಆಯಿತು ಹೇಳುವಂಥ ಒಂದು ಮನಸ್ಸಿಗೆ ಸಮಾಧಾನ ಉಂಟು. ಹಾಗಾಗಿ ಇಲ್ಲಿ ಜನರಿಗೆ ನಾವು ನಮ್ಮಲ್ಲಿ ಬರೀ ಹೇಳಬೇಕಂತ ಹೇಳಿಲ್ಲ, ಅವರಾಗೆ ಬಂದ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಶ್ವಾಸದಿಂದ ಬಂದು ಅರ್ಚಕರ ಹತ್ರ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಅವ್ರ ಕೆಲಸ ನೆರವೇರ್ತದೆ. ಇವತ್ತೇ ಯಕ್ಷಗಾನದ ಮೊದಲನೇ ದಿನ, ಹಾಗಾಗಿ ಎಲ್ಲ ತಯಾರಿ ನಡೀತಾ ಉಂಟು. ನೀವು ನೋಡ್ಬೋದು. ಅಂದರೆ ಒಂದು ದೊಡ್ಡ ಒಂದು ರಥೋತ್ಸವ ಹೇಳ್ತಾರೆ ನೋಡಿ, ಇಲ್ಲಿ ರಥೋತ್ಸವ ಇಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ವೈಭವದಲ್ಲಿ ಯಕ್ಷಗಾನ ಪ್ರಾರಂಭ ಆಗ್ತದೆ. ಈ ಗಣಪತಿ ಮೂರ್ತಿ ಕಾಣಿಸ್ತದಲ್ಲ, ಈ ಮೂರ್ತಿಯನ್ನು ವೈಭವದಲ್ಲಿ ತಗೊಂಡೋಗಿ ಅಲ್ಲಿ ಇದರಲ್ಲಿ ಇಟ್ಟುಕೊಂಡು ಅಲ್ಲಿ ಪೂಜೆ ಉಂಟು. ಯಕ್ಷಗಾನ ಪ್ರಾರಂಭ ಆದ ಕೂಡಲೇ ರಂಗಸ್ಥಳದಲ್ಲಿ ಬಂದು ಅದ್ರ ಪೂಜೆ ಉಂಟು. ಯಕ್ಷಗಾನ ಮುಗಿದ ಬೆಳಿಗ್ಗೆ ಪುನಃ ಅಲ್ಲಿ ಪೂಜೆ ಉಂಟು. ಅದಕ್ಕೆ ಈ ಥರ ಒಂದು ನಿಯಮಾವಳಿ.
ಹೊನ್ನಾವರ ತಾಲೂಕಿನ ಗುಂಡಬಾಳ ಇದು ಒಂದು ತರಹದಾದಂಥ ಕಾನನ ಅರಣ್ಯ ಪ್ರದೇಶ, ಒಂದು ಹಳ್ಳಿ. ಮೇಲಾಗಿ ಇಲ್ಲಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ ಮುಖ್ಯ ಪ್ರಾಣದೇವರು ಇಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳಿಗೂ ಹಾಗೂ ತಾಲೂಕಿನ ಮಟ್ಟದಲ್ಲೂ, ಜಿಲ್ಲಾ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲೂ ಹಾಗೂ ದೇಶದ ಎಲ್ಲ ತರಹದ ಮೂಲೆ ಮೂಲೆಗಳಿಂದ ಜನಸಾಗರವು ಇಲ್ಲಿ ಬರುತ್ತವೆ. ಜೊತೆಯಲ್ಲಿ ಇಲ್ಲಿ ಲಕ್ಷ್ಮೀ ವೆಂಕಟೇಶ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಬಹುಕಾಲದಿಂದ ಅನೇಕ ತರಹದ ಸೇವೆಗಳು ನಡೆಯುತ್ತಾ ಇದ್ದಾವೆ. ಜೊತೆಯಲ್ಲಿ ಮುಖ್ಯವಾಗಿ ಕರ್ನಾಟಕದ ಮುಖ್ಯ ಕಲೆಯಾದಂಥ ಯಕ್ಷಗಾನ ಹೆಚ್ಚಿನದಾದಂಥ ಸೇವೆ ಇಲ್ಲಿ ಮಹತ್ವದ ಪಡೆದುಕೊಂಡಿದೆ. ಈ ಸೇವೆಗೆ, ಯಕ್ಷಗಾನದ ಸೇವೆ ಅಂತ ಇಲ್ಲಿಯ ಒಂದು ಪ್ರಾಂತದಲ್ಲಿ ರೂಢಿವಾಚಕವಾಗಿದ್ದರು. ದಕ್ಷಿಣೋತ್ತರ ಕನ್ನಡದಲ್ಲಿ ಇದಕ್ಕೆ ಬೆಳಕಿನ ಸೇವೆ ಹೇಳುವಂಥದ್ದು ಮುಖ್ಯವಾದಂಥ ರೂಢಿವಾಚಕ ಇದೆ.
ಪರಮಾತ್ಮನನ್ನು ಸಂತುಷ್ಟಗೊಳಿಸುವಂಥ ಅನೇಕಾನೇಕ ಭಾಗವತ, ಮಹಾಭಾರತ, ರಾಮಾಯಣ ಇತ್ಯಾದಿಗಳ ಪುರಾಣ ಇತಿಹಾಸಗಳನ್ನು ಒಂದು ತರಹದಾದಂಥ ಪ್ರಾತ್ಯಕ್ಷಿಕವಾದಂಥ ಕಲೆಯ ಮುಖಾಂತರ ತೋರ್ಪಡಿಸುವಂಥದ್ದು ಒಂದು ವಿಶಿಷ್ಟವಾದಂಥ ಸೇವೆ ದೇವರ ಸನ್ನಿಧಾನದಲ್ಲಿ ನಡೆಯುತ್ತಾ ಇದೆ. ಬಹುಕಾಲದಿಂದ ನಡೆಯತಕ್ಕಂಥ ಈ ಸೇವೆ ಈ ಒಂದು ಕ್ಷೇತ್ರದಲ್ಲಿ ಪ್ರಧಾನವಾಗಿ ಬಹಳಷ್ಟು ಭಕ್ತಜನರು ಅವರವರ ಮನಸ್ಸಿನ ಇರತಕ್ಕಂಥ ಕೌಟುಂಬಿಕವಾದಂಥ, ವ್ಯಾವಹಾರಿಕವಾದಂಥ ಆರೋಗ್ಯ ಹಾಗೂ ಇತರೆ ಇಷ್ಟಕಾಮನಾ ಪೂರ್ತಿಗೋಸ್ಕರ ಇಲ್ಲಿ ಸೇವೆಯನ್ನು ಹರಕೆ ರೂಪದಲ್ಲಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು ಹರಕೆಯನ್ನು ಹೊತ್ತು ಆ ಹರಕೆಯಿಂದ ಪರಮಾತ್ಮನ ಅವರ ಇಚ್ಛೆಯನ್ನು ಹರಸಿದ ನಂತರ ಆ ಹರಕೆಯನ್ನು ಯಕ್ಷಗಾನ ರೂಪದಲ್ಲಿ ಸೇವೆ ಇಲ್ಲಿ ಸಾನ್ನಿಧ್ಯದಲ್ಲಿ ಆ ಒಂದು ಭಕ್ತ ಜನರಿಂದ ಸಲ್ತಾ ಇರತಕ್ಕಂಥ ಯಕ್ಷಗಾನದ ಸೇವೆಯ ಆರಂಭದ ದಿನ ಇವತ್ತಿನದಾಗಿದ್ದು, ಮಾರ್ಗಶೀರ್ಷ ಕೃಷ್ಣ ಪಕ್ಷದ ದಶಮಿ ತಿಥಿಯಿಂದ ಆರಂಭಿತವಾದಂಥ ಈ ಸೇವೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿಯ ತನಕ ಕೊನೆಯ ಯಕ್ಷಗಾನದ ಸೇವೆ ನಡೆಯುತ್ತದೆ. ವೈಶಾಖ ಕೃಷ್ಣ ದಶಮಿಯ ದಿನ ಅವಭೃತೋತ್ಸವ ನಡೆಯುತ್ತದೆ. ಇಲ್ಲಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ ಮುಖ್ಯಪ್ರಾಣ ದೇವರ ಸಾನ್ನಿಧ್ಯದ ಸನ್ಮುಖದಲ್ಲಿ ನಡೆಯತಕ್ಕಂಥ ಈ ಯಕ್ಷಗಾನದ ರಂಗಸ್ಥಳ ಇತ್ಯಾದಿ ವೇದಿಕೆಗಳು ಇಲ್ಲೇ ಇದೆ. ನಿತ್ಯವೂ ಒಂದೇ ಸ್ಥಳದಲ್ಲಿ ಒಂದೇ ವೇದಿಕೆಯಲ್ಲಿ ಇನ್ನಿತರ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ತರಹದ ರಂಗಸಜ್ಜಿಕೆಯನ್ನು ನಿರ್ಮಾಣ ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಯಕ್ಷಗಾನ ನಡೆಯುತ್ತಾ ಇದ್ದರೂ ಸಹ ಶ್ರೀದೇವರ ಸನ್ನಿಧಾನದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ರಂಗಸ್ಥಳದಲ್ಲಿ 5.5 ತಿಂಗಳಿಗಿಂತ ಹೆಚ್ಚಿನ ಪಟ್ಟದ್ದಂಥದ್ದು ಸೇವೆ ನಿರಂತರವಾಗಿ ನಡೆಯುತ್ತದೆ. ಅದರ ನಂತರದ ದಿನಗಳಲ್ಲಿ ಮಳೆಗಾಲ ನಿಮಿತ್ತವಾಗಿ ಆ ಸೇವೆ ಅಲ್ಲಿ ನಿಲ್ಲುತ್ತೆ. ಜೊತೆಯಲ್ಲಿ ವೈಷ್ಣವ ಸಂಪ್ರದಾಯದ ಪ್ರಕಾರ ಚಾತುರ್ಮಾಸ ವ್ರತಗಳನ್ನು ಆಷಾಢದ ನಂತರ ಆರಂಭಿತವಾಗ್ತದೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ದೇವರ ಉತ್ಸವ ಇತ್ಯಾದಿಗಳು ನಡೆಯದೇ ಇದ್ದ ಕಾರಣ ಆ ಒಂದು ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಯಕ್ಷಗಾನ ಇತ್ಯಾದಿಗಳ ಇಲ್ಲಿ ನಡೀತಾ ಇಲ್ಲ. ಜೊತೆಯಲ್ಲಿ ಬರತಕ್ಕಂಥ ಸೇವಾ ಹರಕೆದಾರರು ಹರಕೆಯನ್ನು ಹೊತ್ತ ನಂತರ ನೋಂದಣಿ ಮಾಡಿದ ನಂತರ ಸಾಮಾನ್ಯತಃ 8-9 ವರ್ಷಗಳ ಕಾಲಾವಧಿ ಅವರಿಗೆ ಹರಕೆ ಸಲ್ಲುವಂಥ ಅವಕಾಶ ದೊರಕುತ್ತದೆ. ಶ್ರೀದೇವರ ಸನ್ನಿಧಾನದಲ್ಲಿ ನಡೆಯಲಿರ್ತಕ್ಕಂಥ ಈ ಯಕ್ಷಗಾನದ ಆರಂಭಿತವಾದಂಥ ದಿನ ಇವತ್ತು. ಮಧ್ಯಂತರದಲ್ಲಿ ಬಹಳಷ್ಟು ಉತ್ಸವ ಇತ್ಯಾದಿಗಳು ಇದ್ದಾವೆ. ಜೊತೆಯಲ್ಲಿ ಮಧ್ಯಂತರದಲ್ಲಿ ಈ ಒಂದು ದೇವರ ಸನ್ನಿಧಾನದಲ್ಲಿ ಯಕ್ಷಗಾನದ ಸಂದರ್ಭದಲ್ಲೇ ಭಜನಾ ಸಪ್ತಾಹ, ಯಕ್ಷಗಾನದ ಸಂದರ್ಭದಲ್ಲೇ ಹಬಿಸಿ ಸೇವೆ ಹೇಳುವಂಥದ್ದಿದೆ. ಯಕ್ಷಗಾನದ ಸಂದರ್ಭದಲ್ಲೇ ವೀರಭದ್ರನ ಆವೇಶದ ಸೇವೆ ಇದೆ. ಯಕ್ಷಗಾನದ ಕೊನೆಯ ದಿನ ಇಲ್ಲಿ ಒಂದು ತರಹದಾದಂಥ ಕೃಷ್ಣನ ಆವೇಶ, ಕೃಷ್ಣನ ಒಂದು ಆವೇಶದ ಮುಖಾಂತರ ಸೇವೆ ಇತ್ಯಾದಿಗಳು ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಬಂದು ಹೋಗುವಂಥದ್ದು ಬಹುಕಾಲದಿಂದ ನಡೆಯುತ್ತಾ ಇದೆ. ಜೊತೆಯಲ್ಲಿ ಶ್ರೀದೇವರ ಅನುಗ್ರಹದಿಂದ ಜನರ ಸಂಖ್ಯೆ ವರ್ಷಕ್ಕಿಂತ ವರ್ಷ ಹೆಚ್ಚಿನದಾಗ್ತಾ ಬಂದಿದೆ. ದೇವರ ಒಂದು ಹರಕೆ ಇತ್ಯಾದಿಗಳು ನಿರಂತರವಾಗಿ ನಡೆಯುತ್ತಿದೆ. ದೇವರ ಅನುಗ್ರಹದಿಂದ ಭಕ್ತ ಜನರಿಗೆ ಎಲ್ಲ ಥರದ ಅಭೀಷ್ಟ ಸಿದ್ಧಿಯಾಗ್ತಾ ಇದೆ. ಅದರಂತೆ ಇವತ್ತಿನ ದಿನ ಆರಂಭಿತವಾಗದಂಥ ಈ ಸೇವೆ ಬಗ್ಗೆ ಎಲ್ಲರೂ ಇವತ್ತಿನ ದಿನ ಜಮಾಯಿಸಿದ್ದಾರೆ. ಈ ಒಂದು ಸೇವೆ ನಿರಂತರವಾಗಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಡೆಯಲಿ, ಮತ್ಮೇಲೆ ಜನರು ಬರ್ತಾ ಇರಲಿ, ಜನರ ಇಚ್ಛೆಗಳು ನೆರವೇರಲಿ ಅಂತ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸ್ತೇವೆ.
ಬಹುತೇಕ ಇಲ್ಲಿ ಆಟ ಪ್ರಾರಂಭ ಆಗಿ 400 ವರ್ಷಕ್ಕೂ ಜಾಸ್ತಿ ಆಯ್ತದೆ. ಮೊದಲೆಲ್ಲ ಬೇರೆ ಬೇರೆ ಜನ ಮಾಡ್ತಾಯಿದ್ರು ಮೇಳ. ನಾನು ಒಬ್ಬ ಕಲಾವಿದ ಆಗಿ 1 ವರ್ಷ ಇಲ್ಲಿ ಸೇವೆ ಮಾಡಿದ್ದೇನೆ. ಆವಾಗ ಹಡಿನಬಾಳ ಸತ್ಯಾಗ್ರಹ ಯಜಮಾನಿಕೆ. ಅಲ್ಲಿಂದ ನಾನು ಒಬ್ಬ ಕಲಾವಿದನಾಗಿ ಮೇಳ ತಿರುಗಾಟಕ್ಕೆ ಪ್ರಾರಂಭ ಮಾಡಿದೆ. ಸಾಮಾನ್ಯ ಒಂದು 25 ವರ್ಷ ಮೇಳ ತಿರುಗಾಟ ಮಾಡಿದ್ದೇನೆ. ಎಲ್ಲ ಮೇಳದಲ್ಲಿ ತಿರುಗಾಟ ಮಾಡಿದೆ. ಆಮೇಲೆ ಮೇಳ ತಿರುಗಾಟವನ್ನು ಕೈದು ಮಾಡಿಕೊಂಡು ಮನೆಯಲ್ಲಿ ಇದ್ದ ಸಮಯ ಅದು. ನಮಗೆ ಒಬ್ಬರು ಜೋಸ್ತ್ರಿಯವರು ಇಲ್ಲಿ ಟ್ರಸ್ಟಿ ಒಳಗೊಬ್ಬರು ಮಾರುತಿ ಪ್ರಭು ಅಂತೇಳಿ, ಅವರು ನನ್ನ ಹತ್ರ ಬಂದ್ಕೊಂಡು ನೀನು ಮೇಳ ಮಾಡಬೇಕು, ನಿಮಗೆ ಏನು ತೊಂದರೆ ಆದರೂ ತಾನು ನಿಮ್ಮ ಜೊತೆಗಿರುತ್ತೆ ಬನ್ನಿ ಅಂತ ಹೇಳಿದ್ರು. ನನಗೆ ಧೈರ್ಯ ಇರಲಿಲ್ಲ. ಯಾಕೆ ಕೇಳಿದ್ರೆ ಧೈರ್ಯ ಮಾಡದೇ ಇರುವುದಕ್ಕೆ ಕಾರಣ ಬಲವಾದದ್ದುಂಟು. ಈಗ ಎಲ್ಲ ಕಲಾವಿದರು ದುಡಿಮೆ ಅವಲಂಬಿಸ್ಕೊಂಡಿರುವ ಕಾಲ ಇದು. ಆವಾಗ ಇಲ್ಲಿ ವೀಳ್ಯ ಕಡಿಮೆ ಇದ್ದದ್ರಿಂದ ಕಲಾವಿದರನ್ನು ತರುವುದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ಕಲಾವಿದರನ್ನು ಇಟ್ಕೊಳ್ಳೋದೆಲ್ಲ ಕಷ್ಟ ಆಗ್ಬೋದು ಅಂತ ಹೆದರಿದ್ದೆ ನಾನು. ಕೊನೆಗಿಲ್ಲ ಅವರು ನನಗೆ ಭಾಳ ಧೈರ್ಯ ಕೊಟ್ಟರು. ಅವರು ನೀವು ಬರಬೇಕು, ನೀವು ಮಾಡಬೇಕು, ನೀವೇ ಮಾಡಬೇಕು ಅಂಥೇಳಿ. ಆಮೇಲೆ ಒಂದು ಧೈರ್ಯ ಮಾಡಿ ಬಂದ ಮೇಲೆ ನನಗೆ ಯಾವ ತೊಂದರೆನೂ ಆಗಲಿಲ್ಲ ಇಲ್ಲಿ. ಯಾಕೆ ಕೇಳಿದ್ರೆ ಇಲ್ಲಿ ಸುತ್ತಮುತ್ತ ಇರುವ ಜನ ಆಗಲಿ, ದೇವಸ್ಥಾನದ ಕಮಿಟಿಯಲ್ಲಿದ್ದವರಾಗಲಿ ಯಾರೂ ಅಂದರೆ ನನಗೆ ತೊಂದರೆ ಆಗುವಾಗೆ ಏನು ಮಾಡಲಿಲ್ಲ. ನಮಗೇನಾದರೂ ಹೀಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅದನ್ನು ನಿವಾರಿಸಿಕೊಡುವಲ್ಲಿ ಅವರ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದನ್ನು ಆದಷ್ಟು ಅವರ ಮಿತಿಯೊಳಗೆ ಅದನ್ನು ಪರಿಹಾರ ಮಾಡ್ತಾರೆ ಅವರು. ಹಾಗಾಗಿ ಇಲ್ಲಿ ಬರುವ ಕಲಾವಿದರು ಇಲ್ಲಿ ಬರುವ ಕಲಾವಿದರು ಬರೀ ಅವರು ದುಡಿಮೆಯನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಬರುವುದಿಲ್ಲ. ಒಂದು ದೇವರ ಸೇವೆ, ಇನ್ನೊಂದು ಸೇವೆ ಮಾಡಿದ್ದಕ್ಕೆ ಒಂದು ಪ್ರಮಾಣದ ಸಂಬಳ ಸಿಗ್ತದಲ್ಲ, ಅದು ಪ್ರಯೋಜನ ಅವರಿಗಾಗ್ತದೆ. ಮತ್ತು ಇಲ್ಲಿಗೆ ಬಂದು ಅಭ್ಯಾಸ ಮಾಡೋದ್ರಿಂದ ಬಹುತೇಕವಾಗಿ ಅವರು ಯಾವ ರಂಗಸ್ಥಳದಲ್ಲಿ ಯಾವ ವೇದಿಕೆಗೆ ಹೋದರೂ ಹೆದರುವುದಿಲ್ಲ. ಇಲ್ಲಿ ರೆಡಿಯಾದ ಕಲಾವಿದರು ನನಗೆ ತಿಳಿದ ಹಾಗೆ ಬಹುತೇಕ ಹೊರಗಡೆ ಯಾವ ರಂಗಸ್ಥಳಕ್ಕೆ ಹೋದರೂ ಅವರು ಹೆದರುವುದಿಲ್ಲ. ಅವರ ಪಾತ್ರವನ್ನು ಅವರು ಚೆನ್ನಾಗಿ ನಿರ್ವಹಿಸ್ತಾರೆ. ಅವರು ಇಲ್ಲಿ ಬಹುತೇಕವಾಗಿ ಬರುವವರು ಕಲೀಲಿಕ್ಕೆ ಅಂತಲೇ ಬರೋದು. ಸಾಮಾನ್ಯ ಒಂದು ಅರ್ಧ ಕಲಾವಿದರು ಕಲಿಯುವ ಯೋಚನೆಯಿಂದ ಬರ್ತಾರೆ. ಈಗ ಕಲಿಯುವ ಯೋಚನೆಯಿಂದ ಬಂದವರಿಗೆ ನಾವು ಅವರಿಗೆ ನಮಗೆ ಗೊತ್ತಿದ್ದದನ್ನು ಹೇಳೋದು. ಬಹುತೇಕ ಇಲ್ಲಿಗೆ ಬರುವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ಕೇಂದ್ರಗಳಿಗೆ, ಯಕ್ಷಗಾನ ಕೇಂದ್ರಗಳಿಗೆ ಹೋಗೋದು, ಹೆಜ್ಜೆಯನ್ನು ಅಭ್ಯಾಸ ಮಾಡ್ತಾರೆ. ಕುಣಿತ ನಾವು ಹೇಳ್ಕೊಡೋ ಕೆಲಸ ಇರೋದಿಲ್ಲ. ಅವರಿಗೆ ಉಳಿದದ್ದು ಗೊತ್ತಿರೋದಿಲ್ಲ. ಯಾವುದು ಬಣ್ಣಗಾರಿಕೆ ಇರ್ಬೋದು, ಅಥವಾ ರಂಗಸ್ಥಳದಲ್ಲಿ ಎದುರು ಪಾತ್ರಧಾರಿಗಳ ಒಟ್ಟಿಗೆ ಮಾತಾಡೋದು, ಸಂಭಾಷಣೆ ಮಾಡೋದು, ಇದು ಹೇಗೆ ಅಂತ ಗೊತ್ತಿರೋದಿಲ್ಲ ಅವರಿಗೆ.
ಅದು ಇಲ್ಲಿ ಅಭ್ಯಾಸ ಆಗ್ತದೆ. ಯಾಕೆ ಕೇಳಿದ್ರೆ ನಾವು ಇಲ್ಲಿ ಕೆಲವು ಸಂದರ್ಭಗಳು ಅನಿವಾರ್ಯಕ್ಕೂ ಅವರಿಗೆ ಸಣ್ಣ ಸಣ್ಣ ಕಲಾವಿದರೆ ಆದರೂ ದೊಡ್ಡ ವೇಷವನ್ನು ಮಾಡಿಸಿ ಅವರಿಗೆ ಹೇಳಿಕೊಟ್ಟು ಮಾಡಿಸ್ಕೊಳ್ಬೇಕಾದ ಸಂದರ್ಭ ಇರ್ತದೆ. ಯಾಕೆ ಕೇಳಿದ್ರೆ ಯಾವುದೋ ಕಾರಣಕ್ಕೆ ಒಬ್ಬ ದೊಡ್ಡ ಕಲಾವಿದ ಬರುವುದಿಲ್ಲ, ರಜೆ ಆಗಿರ್ತದೆ. ಆವಾಗ ನಮಗೆ ಆಟ ಮಾಡೋದು ಅನಿವಾರ್ಯ. ಬೆಳಗ್ವರೆಗೆ 6 ಗಂಟೆವರೆಗೆ ಆಟ ಆಗಲೇಬೇಕು. ಆವಾಗ ಏನಾಗಿರ್ತದೆ, ಇದ್ದವರಲ್ಲೇ ನಾವು ಪಾತ್ರ ಹಂಚಿಕೆ ಮಾಡಬೇಕು. ಆವಾಗ ಇದ್ದವರಲ್ಲಿ ಯಾರು ನಮಗಾಗ್ಬೋದು ಅಂತ ನಾವು ಈ ಪ್ರಸಂಗಕ್ಕೆ ಇಂಥ ವೇಷಕ್ಕೆ ಯಾರು ಆಗ್ಬೋದು, ಹೌದು ಅಂಥವ್ರು ಯಾರು ಅಂತ ಹುಡುಕಿ ಅವರಿಗೆ ಆ ವೇಷ ಬರೆಯೋದು. ಇಲ್ಲಿ ಇತಿಹಾಸ ಓದೇ ಉಂಟು. ಯಾಕೆ ಕೇಳಿದ್ರೆ ಇವತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಕೆರೆಮನೆ ಶಿವರಾಮ ಹೆಗಡೆ ಅವರು ವಾಸ್ತವಿಕವಾಗಿ ಮೊದಲು ಕಲಾವಿದರಲ್ಲ. ಅವರು ಇಲ್ಲಿ ಚಹಾ ಹೋಟ್ಲ್ ಮಾಡ್ಕೊಂಡಿದ್ದರು. ಅನಿವಾರ್ಯ ಕಾರಣಕ್ಕೆ ಮೇಳದಲ್ಲಿ ಯಾರೋ ಕಲಾವಿದರು ಇಲ್ಲದೇ ಇದ್ದಾವಾಗ ಒಂದು ಪಾತ್ರವನ್ನು ನಿರ್ವಹಿಸಿದ ಮೇಲೆ, ಒಂದು ಸುಧನ್ವನಂಥ ಪಾತ್ರವನ್ನು ನಿರ್ವಹಿಸಿದ ಮೇಲೆ ಅವರಿಗೂ ಆ ಯಕ್ಷಗಾನದ ಹುಚ್ಚಿಡಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಷ್ಟ್ರ ಪ್ರಶಸ್ತಿವರೆಗೆ ಪಡೆದ್ರು ಅವರು. ಅಂದರೆ ಇಲ್ಲಿಯ ಸ್ಥಳದ ವಿಶೇಷವಾದ ಉಂಟು ಅದು. ಮತ್ತು ಇಲ್ಲಿ ಸೇವೆ ವಿಧಾನ ಭಾಳ ಉಂಟು. ಈಗ ವೇಷ ಮಾಡೋದು ಒಂದು ಸೇವೆ ಆದರೆ, ಇಲ್ಲಿ ಬಂದು ರಂಗಸ್ಥಳದ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ಹೋಗೋದು ಒಂದು ಸೇವೆ ಅದು. ಆಮೇಲೆ ಏನು ಅದನ್ನೂ ಮಾಡಲಿಕ್ಕಾಗೋದಿಲ್ಲ. ಅವ ತಾನು ಈ ವರ್ಷ ಇಂತಿಷ್ಟು ಆಟ ನೋಡಿಕೊಡ್ತೇವೆ, ಒಂದು 5 ಆಟ 10 ಆಟ ಹಿಂಗೆ ನೋಡಿಕೊಡ್ತೇನೆ ಅಂಥೇಳಿ ಅವ ಹರಕೆ ಮಾಡ್ಕೊಳ್ತಾನೆ. ರಾತ್ರಿ ಬೆಳವರೆಗೆ ಆಟ ನೋಡ್ತಾನೆ. ಅದು ಕೂಡ ಇಲ್ಲಿ ಸೇವಾ ವಿಧಾನದಲ್ಲಿ ಒಂದು. ಅದು ಬಹುತೇಕ ಇಲ್ಲಿ ಈ ಹನುಮಂತನಿಗೆ ದೊಡ್ಡ ಸೇವೆ ಯಕ್ಷಗಾನ ಸೇವೆ. ಈಗ ಉಳಿದದ್ದನ್ನೆಲ್ಲ ಮಾಡ್ತಾರೆ, ಮಾಡೋದಿಲ್ಲ ಹೇಳಲ್ಲ. ಆದರೆ ಅದೆಲ್ಲವುದಕ್ಕಿಂತ ಮುಖ್ಯವಾಗಿ ಇಲ್ಲಿ ಯಕ್ಷಗಾನ ಸೇವೆ ಭಾಳ ಮುಖ್ಯವಾದದ್ದು ನನ್ನ ತಿಳುವಳಿಕೆ ಅದು. ಮತ್ತು ಈ ರಂಗಸ್ಥಳವು ಹಂಗೆ, ಅದು ಕಲಿಯುವವರಿಗೆ ಬೇಕಾದಷ್ಟು ಕಲಿಸಿಕೊಡ್ತದೆ. ಎಲ್ಲೂ ಇಲ್ಲ. ಎಲ್ಲಿ ಹುಡುಕಿದ್ರು ನಿರಂತರವಾಗಿ 5 ತಿಂಗಳವರೆಗೆ ಒಂದೇ ರಂಗಸ್ಥಳದಲ್ಲಿ ಆಟ ಆಗುವ ಯಾವ ಪ್ಲೇಸು ಇಲ್ಲ. ವಾಸ್ತವಿಕವಾಗಿ ಪೌರಾಣಿಕ ಪ್ರಸಂಗದಲ್ಲಿ ಹಾಸ್ಯವೇ ಇಲ್ಲ. ಕೊನೆಗೆ ಏನು ಮಾಡಿದರು ಅಂತ ಕೇಳಿದ್ರೆ, ರಂಜನೆಗಾಗಿ ಹಾಸ್ಯವನ್ನು ತಂದುಕೊಂಡ್ರು. ಆವಾಗ ಕುಂಜಾಲ ರಾಮಕೃಷ್ಣ, ಸಾಲ್ಕೋಡ ಗಣಪತಿ ಹೆಗಡೆ, ಇಂಥ ಹಾಸ್ಯಗಾರರು, ಮೂರೂರು ಈಶ್ವರ ಹೆಗಡೆ, ಇಂಥ ಹಾಸ್ಯಗಾರರು ಇರುವಾಗ, ಅಂದರೆ ಏನು ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ವರೆಗೆ ಬರೇ ಒಂದು ಗಂಭೀರವಾದ ಸನ್ನಿವೇಶವನ್ನು ನೋಡೋದು ಬೇಡ, ಒಂದು ಚೂರು ಹಾಸ್ಯ ಇರಲಿ ಅಂತ ಹೇಳಿ ಹಾಸ್ಯವನ್ನು ರಂಗಸ್ಥಳಕ್ಕೆ ತಂದರು. ಈಗಾದರೆ ಎಂತ ಮಾಡಿದ್ರು ಕೇಳಿದ್ರೆ, ಈಗ ಪೌರಾಣಿಕ ಪ್ರಸಂಗದಲ್ಲಿ ಅವ್ರ ಹತ್ರ ಹಂಗೆ ಮಾಡಲಿಕ್ಕಾಗೋದಿಲ್ಲ. ಈಗ ಹೊಸ ಪ್ರಸಂಗ ಬರೆದ್ರಲ್ಲ, ಹೊಸ ಪ್ರಸಂಗ ಬರೆಯುವಾಗ ಪ್ರಸಂಗಕರ್ತ ಕೇಳ್ತಾನೆ, ಈ ವರ್ಷ ನಿಮ್ಮ ಮೇಳದಲ್ಲಿ ಯಾವ್ಯಾವ ಕಲಾವಿದರಿದ್ದಾರೆ ಅಂತ ಕೇಳ್ದ. ಕಲಾವಿದರಲ್ಲಿ ಇಷ್ಟು ಮೊದಲೇ ಹೋಗಿರ್ತದೆ ಅವರಿಗೆ. ಆವಾಗ ಕಲಾವಿದನ ನೋಡಿ ಅವರವರು ಕೆಲಸ ಮಾಡುವುದಕ್ಕೆ ಪದ್ಯ ಬರೆದು ಹಾಸ್ಯ ಇಲ್ಲದಿದ್ದರೂ ತಂದು ತುರುಕೋದು. ಕೆಲವು ಸಾರಿ ಏನಾಗ್ತದೆ, ಈ ಹೊಸ ಪ್ರಸಂಗ ನೋಡ್ಲಿಕ್ಕೆ ಹೋದರೆ ಈ ಹಾಸ್ಯಗಾರ ಮಾತಾಡ್ಲಿಕ್ಕೆ ಅನ್ಕರೆ ಬೋರ್ ಹತ್ತು ಹೋಗ್ತದೆ, ಎದ್ದು ಹೋಗ್ಬೇಕು ಕಾಣ್ತದೆ. ಅಲ್ಲಿ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈಗ. ಆದರೆ ಎಲ್ಲೋ ಬೆರಳೆಣಿಕೆ ಜನ ಇರ್ತಾರೆ, ಅದನ್ನೇ ಅಪೇಕ್ಷಿಸುವವರು. ಅವರಿಗೂ ದುಡ್ಡು ಮಾಡೋರಿಗೆ ಅದು ಅನಿವಾರ್ಯ, ಅಂತ ಮಾಡಲಿಕ್ಕೂ ಬರೋದಿಲ್ಲ. ಈ ಯಕ್ಷಗಾನ ಕಲೆ ಅದು ಸರ್ವಾಂಗೀಣವಾದ ಕಲೆ. ಅದಕ್ಕೆ ಅಳಿವು ಅನ್ನೋದಿಲ್ಲ. ಈಗ ಭಾಳ ಜನ ಭಾಳ ವರ್ಷದಿಂದ ಹೇಳ್ತಾ ಇದ್ದಾರೆ, ಇನ್ನು ಯಕ್ಷಗಾನ ಉಳಿಯೋದಿಲ್ಲ, ಹೋಯ್ತು ಯಕ್ಷಗಾನ ಹೋಗೋದಿಲ್ಲ. ಅದರ ಸ್ವರೂಪಗಳು ಬದಲಾಗಬಹುದು, ಆಗಿರ್ಬೋದು. ಎಂಬಲ್ಲಿಗೆ ಅದು ಯಕ್ಷಗಾನ ಹೋಗ್ತದೆ ಅಂತಲ್ಲ. ಈಗ ಕೊನೆಗೆ ಈ ಸವಾರಿ ಮೇಳಗಳು ಬಂದಾಗುವ ಸಂದರ್ಭ ಬಂದರೂ ಬರಬಹುದು. ಯಾಕೆ ಕೇಳಿದ್ರೆ, ಈಗ ಕಲಾವಿದರ ವೇತನ ಬಹುತೇಕವಾಗಿ ಅದನ್ನು ಪೂರೈಸಲಿಕ್ಕೆ ಆಗೋದಿಲ್ಲ. ಯಜಮಾನ್ರ ಹತ್ರ ಅದನ್ನು ಪೂರೈಸಲಿಕ್ಕೆ ಆಗೋದಿಲ್ಲ. ಈಗ ಒಂದು ಆಟ ಕಂಟ್ರಾಕ್ಟ್ ಮಾಡುವವನು ಹಾಗೆ, ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮೇಳವನ್ನು ಕಂಟ್ರಾಕ್ಟ್ ಮಾಡಿ ಆಟ ಮಾಡಿದರೆ ಅವ ದುಡ್ಡು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು? ಅದಷ್ಟು ಮಾಡದೇ ಇದ್ದರೆ ಕಲಾವಿದರಿಗೆ ಪೇಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲ, ಅವ್ರಿಗೆ ಊಟ ಹಾಕ್ಲಿಕ್ಕೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಕೆಲವು ಮೇಳಗಳು ಬಂದಾಗಬಹುದು, ಬಿಟ್ಟರೆ ಯಕ್ಷಗಾನ ಹೋಗೋದಿಲ್ಲ. ಈಗ ಯಕ್ಷಗಾನ ಹಾಗೆ ಬಂದಾದರೆ ಹೇಗಾಗ್ತದೆ ಕೇಳಿದ್ರೆ, ಹಳ್ಳಿಗಳಲ್ಲಿ ಮೊದಲಿದ್ದದ್ದು ಹಾಗೆ. ಅದು ಹಳ್ಳಿಗಳಲ್ಲಿ ಈಗ ಒಂದು 4 ಜನ ಸೇರಿಕೊಂಡು, ಈಗ ನೀವು ಯುವಕರು ಒಂದು 4 ಜನ, ಭಯ ನಾವೊಂದು ಆಟ ಮಾಡೋಣ,
ಹೀಗೆ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಅದು ಯಕ್ಷಗಾನ ಏನೂ ಆಗೋದಿಲ್ಲ, ಅದು ಹೋಗೋದಿಲ್ಲ. ಇವರು ಏನು ಮಾಡಿದ್ದಾರೆ ಕೇಳಿದ್ರೆ, ಅಯ್ಯೋ ತಾವು ಯಕ್ಷಗಾನ ಉಳಿಸುವವರು, ತಾವು ಭಯಂಕರ ಅದರಲ್ಲಿ ಸುಧಾರಣೆ ಮಾಡ್ತೇವೆ. ಈ ಅತಿಯಾದ ಸುಧಾರಣೆಯೇ ಒಂದು ಜಾತಿ ಯಕ್ಷಗಾನಕ್ಕೆ ತೊಂದರೆ ಆಗಿದೆ ನೋಡಿ. ಬಹುತೇಕವಾಗಿ ಮೊದಲು ಈ ನೃತ್ಯದಲ್ಲಿ ಇಷ್ಟು ವೆರೈಟೀಸ್ ಇರಲಿಲ್ಲ. ಯಾವ ಒಬ್ಬ ಕಲಾವಿದರು, ಈಗ ಹಳೆಯ ಕಲಾವಿದರನ್ನು ಯಾವ ಕಲಾವಿದರನ್ನು ಬೇಕಾದ್ರೆ ತಗೊಳ್ಳಿ. ಈಗ ಉದಾಹರಣೆಗೆ ಶಿವರಾಮ್ ಹೆಗಡೆಯವರು, ಕೊಂಡದ ಕುಳಿ ರಾಮ ಹೆಗಡೆ, ಲಕ್ಷ್ಮಣ ಹೆಗಡೆ ಅಂತಿದ್ದರು, ಮೂರೂರು ದೇವರ ಹೆಗಡೆ ಅಂತಿದ್ದರು, ಆಯಿತಾ. ಆವಾಗ ಏನಿತ್ತು ಕೇಳಿದರೆ, ಈ ನೃತ್ಯದಲ್ಲಿ ಇಷ್ಟು ವೆರೈಟಿಗಳಿರಲಿಲ್ಲ. ಅದರ ನಂತರದಲ್ಲಿ ಈ ಅದರ ಹೌದು ಬದಲಾವಣೆ ಮಾಡ್ತಾ ಬಂದರು. ಈ ನೃತ್ಯಗಳನ್ನೆಲ್ಲ ವಿಶೇಷವಾಗಿ ಅಳವಡಿಸಿಕೊಂಡು ಹೋದರು. ಅದು ಎಷ್ಟಾಯಿತು, ಅದು ಮಿತಿಯಲ್ಲಿದ್ದರೆ ಅದು ಒಳ್ಳೆಯದಿತ್ತು. ಅದು ಈಗ ಮಿತಿ ಮೀರ್ತಾ ಇದೆ. ಈಗ ಭಾಗವತ ಒಬ್ಬ ಪದ್ಯ ಸ್ಟಾರ್ಟ್ ಮಾಡಿದರೆ ಸಾಕು, ಕಲಾವಿದ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆ ಪದ್ಯದ ಭಾವ ಏನು, ಆ ಪದ್ಯದ ಸಾಂದರ್ಭಿಕವಾದ ಸನ್ನಿವೇಶಗಳ ಏನು, ಯಾವುದನ್ನು ಆಲೋಚನೆ ಮಾಡೋದಿಲ್ಲ. ಅವನಿಗೆ ಎಷ್ಟು ಕುಣಿಲಿಕ್ಕೆ ಬರ್ತದೋ ಅದಷ್ಟು ಒಂದೇ ಪದ್ಯಕ್ಕೆ ಕುಣಿತಾನೆ ಅವನು. ಅದು ಯಾಕೆ ಹಾಗಾಯಿತು ಅಂತ ಕೇಳಿದರೆ ಇನ್ನೊಂದು ಕಾರಣ ಉಂಟು. ಮೊದಲು ಇಡೀ ರಂಗಸ್ಥಳವನ್ನು ಭಾಗವತರು ಆಳ್ತಿದ್ರು. ಭಾಗವತರು ಬಾಸಲ್ಲಿ, ಅವರು ಹೇಳಿದಾಗೆ ಮಾಡಬೇಕು. ನಿಮಗೆ ಗೊತ್ತಿದೆ ಅಂತ ನೀವೇನಾದರೂ ಮಾಡಲಿಕ್ಕೆ ಬರೋದಿಲ್ಲ. ಕಲಾವಿದ ಹಾಗೆ, ಅವರು ಭಾಗವತರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಆವಾಗ ಸರಿ ಇತ್ತು ಯಕ್ಷಗಾನ. ಎಲ್ಲಿ ಭಾಗವತರು ಅದನ್ನು ಕಳ್ಕೊಂಡ್ರ ಯಕ್ಷಗಾನ ಹೀಗಾಯ್ತದೆ. ಭಾಗವತರ ನಿಯಂತ್ರಣದಲ್ಲಿ ಇದ್ದರೆ ಯಕ್ಷಗಾನ ಏನೂ ಆಗೋದಿಲ್ಲ. ಈಗ ಮೊದಲು ಎಂತ ಮಾಡ್ತಿದ್ರು ಕೇಳಿದ್ರೆ, ಈಗ ಉದಾಹರಣೆಗೆ ಮಂಜ ಭಾಗವತರು ಇರಲಿ, ನಾವುಡ್ರು ಇರಲಿ, ಸುಬ್ರಹ್ಮಣ್ಯ ಧಾರೇಶ್ವರ ಇರಲಿ, ಎಲ್ಲ ಭಾಗವತರು ರಂಗೋಸ್ಥಳವನ್ನು ಆಳ್ತಿದ್ರು ಅವರು. ಅದರಲ್ಲಂತೂ ಉಪ್ಪೂರು ಇರುವಾಗ ತಿರುಗಿ ನೋಡುವ ಧೈರ್ಯ ಯಾವ ಕಲಾವಿದನು ಮಾಡ್ತಾ ಇಲ್ಲ.